ನಮಸ್ಕಾರ ಸ್ನೇಹಿತರೆ, RN5 ನ್ಯೂಸ್ ಚಾನಲ್ಗೆ ಸ್ವಾಗತ. ನಿನ್ನೆ ನಡೆದಿರುವಂಥ ಲೋಕಸಭೆ ಚುನಾವಣೆಯ ಪ್ರಯುಕ್ತ ಕೂಲಿ ಕಬ್ಬಲಿಗ ಸಮಾಜದ ಮುಖಂಡರು ಪತ್ರಿಕಾಗೋಷ್ಠಿಯನ್ನು ಮಾತನಾಡಿ ಈ ಬಾರಿ ನಮ್ಮ ಮತ ಕಾಂಗ್ರೆಸ್ಸಿಗೆ ಎಂದು ಘಂಟಾಘೋಷವಾಗಿ ಹೇಳಿದ್ದಾರೆ. BJPಯವರು ನಮಗೆ ಅನ್ಯಾಯ ಮಾಡಿದ್ದಾರೆ, ನಮ್ಮ ಸಮಾಜವನ್ನು ಎಷ್ಟಿಗೆ ಸೇರ್ಪಡೆ ಮಾಡ್ತೇವೆ ಅಂತ ಹೇಳಿ ಕೂಡ ಅವರು ಯಾವುದೇ ರೀತಿಯಿಂದ ನಮ್ಮ ಸಮಾಜದ ಪರವಾಗಿ ರಾಜ್ಯಸಭಾ ಆಗಿರ್ಬೋದು, ಲೋಕಸಭೆಯಲ್ಲಿ ಕೂಡ ಯಾವುದೇ ದನಿಯಾಗಿ ಮಾತನಾಡಿಲ್ಲ. ಅದಕ್ಕೋಸ್ಕರ ನಾವು ಬೇಸತ್ತು ಹೋಗಿದ್ದೇವೆ. ಉಮೇಶ್ ಜಾಧವ್ ಅಲ್ಲ, ಉಮೇಶ್ ಜಾದೂಗಾರು ಎನ್ನುವ ಒಂದು ಮಾತನ್ನು ಹಿರಿಯ ಮುಖಂಡರಾಗಿರುವಂಥ ಬಾಲಪ್ಪ ನಿರೇಟಿಯವರು ಈ ಒಂದು ಸಂದರ್ಭದಲ್ಲಿ ಬೇಸರವಾಗಿ ಉಮೇಶ್ ಜಾಧವ್ ಅವರಿಗೆ ಉಮೇಶ್ ಜಾಧವ್ ಎಂದು ಅವರು ನಮಗೆ ಮೋಡಿ ಮಾಡಿ ಮತವನ್ನು ಪಡೆದುಕೊಂಡು ಗೆದ್ದ ನಂತರ ಪ್ರಥಮ ಬಾರಿಗೆ ಮತ ಕೇಳಕ್ಕೆ ಬಂದಿದ್ದಾರೆ ಎಂದು ಉಮೇಶ್ ಜಾಧವ್ ಅವರಿಗೆ ಉಮೇಶ್ ಜಾದೂಗಾರ ಎಂದು ಮಾತನಾಡಿರುವಂಥ ಬಾಲಪ್ಪ ನಿರೇಟಿಯವರು ಈ ಒಂದು ಸಂದರ್ಭದಲ್ಲಿ ಅವರ ಒಂದು ಸಮಾಜಕ್ಕೆ ಆಗಿರುವಂಥ ಕಷ್ಟವನ್ನು ತೋಡಿಕೊಂಡಿದ್ದಾರೆ. ಬನ್ನಿ ನೋಡೋಣ ಸ್ನೇಹಿತರೆ, ಏನಂತ ಹೇಳಿ ನೋಡ್ಕೊಂಡು ಬರೋಣ. ಇವೆಲ್ಲ ಎಷ್ಟಿ ಮಾಡಿಸ್ಕೊಡ್ತೀವಿ ಅಂತ ಸಮಾಜದ ಒಂದು ಬೇಡಿಕೆ ಭಾಳ ದೊಡ್ಡ ಬೇಡಿಕೆ ಇದೆ. ಭಾಳ ದಿವಸಗಳಿಂದ 30 ವರ್ಷದಿಂದ ಬೇಡಿಕೆ ಇದೆ. ಆ ಬೇಡಿಕೆಯನ್ನು ಪೂರೈಸ್ತೀವಿ ಅನ್ನುವಂಥದ್ದು ಅವರು ಉಮೇಶ್ ಜಾಧವ್ ಅವರು ಅಲ್ಲಿ ಇಲ್ಲಿ ಪ್ರಸ್ತಾಪ ಮಾಡಿದರು. ಭಾಳಷ್ಟು ವೇದಿಕೆಗಳಲ್ಲಿ ಪ್ರಸ್ತಾಪ ಮಾಡಿದರು. ಯಡಿಯೂರಪ್ಪ ಸಾಹೇಬರು ಕೂಡ ಚುನಾವಣೆ ಸಂದರ್ಭದಲ್ಲಿ, ಹೋದ ಸಲ ಚುನಾವಣೆ ಸಂದರ್ಭದಲ್ಲಿ ಸ್ಟೇಜ್ನಲ್ಲೇ ಹೇಳಿದ್ರು, ನಾನು 2-3 ತಿಂಗಳಲ್ಲೇ ಎಷ್ಟಿಯನ್ನು ಮಾಡಿಸ್ಕೊಡ್ತೀನಿ ಅಂತೇಳಿ ರವಿಕುಮಾರ್ ಅವರು ಹೇಳಿದರು. ನಮ್ಮ ಸಮಾಜದ ಮುಖಂಡರು BJPಯಲ್ಲಿರುವಂಥ MLC ರವಿಕುಮಾರ್ ಅವರು ಹೇಳಿದರು. ಮತ್ತು ಭಾಳಷ್ಟು ಮುಖಂಡರು BJP ವೇದಿಕೆಯಲ್ಲಿ ಎಷ್ಟಿ ಮಾಡಿಕೊಡ್ತೀವಿ ನಿಮ್ಮ ಸಮಾಜಕ್ಕೆ ಅನ್ನುವಂಥದ್ದು ಪ್ರಸ್ತಾಪ ಮಾಡಿದ್ದೆಲ್ಲ ಎಲ್ಲ ಗೊತ್ತಿರುವಂಥದ್ದು ಪತ್ರಿಕೆಯಲ್ಲಿ ಬಂದಿದೆ, ಮಾಧ್ಯಮದ ಮುಖಾಂತರ ಕೂಡ ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. 5 ವರ್ಷಗಳಾದರೂ ಕೂಡ ಅವರು ಏನೂ ಕೆಲಸ ಅಂತೂ ಆಗಲಿಲ್ಲ. ಸುಮ್ಮನೆ ನಾಮಕೆ ವಾಸ್ತೆ 1-2 ಸಲ ಲೋಕಸಭೆಯಲ್ಲಿ ಕಾಟಾಚಾರಕ್ಕೆ ಪ್ರಸ್ತಾಪ ಮಾಡಿದರು. ಲೋಕಸಭೆಯಲ್ಲಿ ಬರೀ ಪ್ರಸ್ತಾಪ ಮಾಡೋದ್ರಿಂದ ಕೆಲಸ ಆಗಲ್ಲ. ಇದು ಸ್ವಲ್ಪ ಜಟಿಲವಾದಂಥ ಕೆಲಸ ಇದೆ. ಯಾಕಂದರೆ ಸುಮಾರು ನಾವು 22ರಿಂದ 25 ಲಕ್ಷ ಜನ ಇದ್ದೀವಿ ಕರ್ನಾಟಕದಲ್ಲಿ. ಅಷ್ಟು ಜನಕ್ಕೆ ರಾಜಕೀಯ ಪ್ರಾತಿನಿಧ್ಯ, ರಾಜಕೀಯ ಒಂದು ಸೌಲಭ್ಯ, ಸಾಮಾಜಿಕ ಒಂದು ಆರ್ಥಿಕ ಶಕ್ತಿ, ಸಾಮಾಜಿಕ ಶಕ್ತಿ ಅನ್ನುವಂಥದ್ದು ಮತ್ತು ಶೈಕ್ಷಣಿಕ ಶಕ್ತಿ ಕೊಡಬೇಕಾದ್ರೆ ಸರ್ಕಾರದ ಮೇಲೆ ಭಾಳಷ್ಟು ಖರ್ಚಿನ ಒಂದು ಲೆಕ್ಕಾಚಾರ ಇರ್ತದೆ. ಅದನ್ನೆಲ್ಲ ಯೋಚನೆ ಮಾಡಿ ಸರ್ಕಾರ ನಿರ್ಣಯ ತಗೊಳ್ಳುವಂಥ ಕೆಲಸ. ಅದಕ್ಕೆ ರಾಜಕೀಯ ಒತ್ತಡ ಬೇಕು. ನಾವು ಇದ್ದುದು ದೊಡ್ಡ ಸಂಖ್ಯೆಯಲ್ಲಿ ಇದ್ದುದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಮಾಡಬೇಕು ಅನ್ನೋಂಥ ಆರ್ಥಿಕವಾಗಿ ನಾವು ಭಾಳಷ್ಟು ಏನು ಅಷ್ಟು ಪ್ರಬುದ್ಧರಿಲ್ಲ, ಶೈಕ್ಷಣಿಕವಾಗಿ ನಾವು ಸ್ವಲ್ಪ ಪ್ರಬುದ್ಧರಿಲ್ಲ. ಇದೆಲ್ಲನೂ ಕೂಡ ನಮಗೆ ಎಥ್ನೋಗ್ರಾಫಿಕ್ ರಿಪೋರ್ಟ್ ಕೂಡ ಹೇಳ್ತದೆ, ಇವರೆಲ್ಲ ಟ್ರೈಬಲ್ ಕ್ಯಾರೆಕ್ಟರಿಸ್ಟಿಕ್ ಇರುವಂಥವ್ರು, ಇವರಿಗೆ ಎಷ್ಟಿ ಮಾಡಿಕೊಡ್ಬೇಕು ಅನ್ನುವಂಥದ್ದು ಎಲ್ಲ ರಿಪೋರ್ಟ್ಸ್ನಲ್ಲಿ ಚಿನ್ನಬರಡಿ ಆಯೋಗದಲ್ಲಿದೆ, ಮಂಡಲ್ ಕಮಿಷನ್ನಲ್ಲಿದೆ, ಆಮೇಲೆ ಇದು ಯಾವುದು ಮೊನ್ನೆ ಹೊಸದಾಗಿ ಮಾಡುವಂಥ ಎಲ್ಲ ಕಮಿಟಿಗಳೇನು ನಮ್ಮ OBC ಕಮಿಟಿಗಳೇನು ಫಾರ್ಮ್ ಮಾಡಿದ್ರು ಅದೆಲ್ಲರೂ ಕೂಡ ಇವು ಎಷ್ಟಿಗೆ ಅರ್ಹರಿದ್ದಾರೆ ಅಂತನ್ನುವಂಥದ್ದು ಎಲ್ಲ ಕಮಿಟಿಗಳ ರಿಕಮೆಂಡು ಇದೆ. ಇದ್ರೂ ಕೂಡ ಸರ್ಕಾರ ಮಟ್ಟದಲ್ಲಿ ಕ್ಯಾಬಿನೆಟ್ನಲ್ಲಿ ನಿರ್ಣಯ ತಗೋಬೇಕಾಗ್ತದೆ. ಅದು ರಾಜಕೀಯ ಒತ್ತಡ ಬೇಕು. ಆ ದಿಸೆಯಲ್ಲಿ ಅವರು ಹೇಳಿ ಹೋದರೂ ಕೂಡ ಮಾಡಲಿಲ್ಲ. ಇಲ್ಲಿವರೆಗೂ ಕೂಡ ಅದು ಯಾವುದೇ ಏನೋ ಕೂಡ ಒಂದು ಇಂಚು ಕೂಡ ಮುಂದೆ ಹೋಗಿಲ್ಲ. ಅದಕ್ಕೋಸ್ಕರ ನಮ್ಮ ಸಮಾಜ ಜನ ಇವತ್ತು ಖರ್ಗೆ ಸಾಹೇಬರು ಕೂಡ ಪ್ರಬಲ ನಾಯಕರಿದ್ದಾರೆ. ರಾಷ್ಟ್ರ ಮಟ್ಟದಲ್ಲಿ ಇವತ್ತು ನಾಳೆ ಇಂಡಿಯಾ ಏನಾದರೂ ಕೂಟ ಮೆಜಾರಿಟಿ ಬಂತಂದರೆ ನಮ್ಮ ದೇಶದ ಪ್ರಧಾನಮಂತ್ರಿ ಆಗೋದ್ರಲ್ಲಿ ಎರಡನೇ ಮಾತೇ ಇಲ್ಲ. ಅವರು ಕೂಡ ಪ್ರಧಾನಮಂತ್ರಿ ಅಭ್ಯರ್ಥಿ ಇದ್ದಾರೆ. ಅವ್ರಿಗೆ ನಾವಂತೂ ಸಾಮೂಹಿಕವಾಗಿ ನಿರ್ಣಯ ತೊಗೊಂಡಿದ್ದೀವಿ, ನಾವು ಸಪೋರ್ಟ್ ಮಾಡ್ತಾ ಇದ್ದೀವಿ ಸಮಾಜದವರು. ಅವರಿಗೆ ಮೆಜಾರಿಟಿ ಬಂತು ಅಂದರೂ ಕೂಡ ಒಳ್ಳೆಯದಾಯಿತು. ನಮಗೆ ಪ್ರಧಾನಮಂತ್ರಿಯಾಗಿ ಅವ್ರು ಕೆಲಸ ಮಾಡಲಿಕ್ಕೆ ಭಾಳ ಅನುಕೂಲ ಆಗ್ತದೆ. ಇಲ್ಲಾಂದರೂ ಕೂಡ ಅವರು ವಿರೋಧ ಪಕ್ಷದಲ್ಲಿ ಪ್ರಬಲವಾದಂಥ ನಮ್ಮ ಪಕ್ಷದ ನಾಯಕರಾಗಿ ಇದ್ದುಕೊಂಡು ಅಲ್ಲಿ ಕೂಡ ಅವರು ಕೂಡ ಒತ್ತಾಯ ಮಾಡಿ ಮಾಡಿಸ್ಬೋದು, ಏನು ದೊಡ್ಡ ವಿಷಯ ಏನಲ್ಲ. ಅದಕ್ಕೋಸ್ಕರ ಭಾಳ ದಿವಸದ ಬೇಡಿಕೆ ಇದೆ, 30-35 ವರ್ಷಗಳ ಬೇಡಿಕೆ ಇದೆ. ಆ ಬೇಡಿಕೆ ಪೂರೈಸಬೇಕನ್ನುವಂಥದ್ದು ಸಮಾಜದ ಎಲ್ಲರ ಒಂದು ಅಭಿಪ್ರಾಯ. ಆ ದಿಸೆಯಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿ ಒಂದಾಗಿ ಖರ್ಗೆ ಸಾಹೇಬರಿಗೆ ಬೆಂಬಲಿಸಬೇಕು ಅನ್ನುವಂಥ ನಿರ್ಣಯ ತಗೊಂಡು, ರಾಧಾಕೃಷ್ಣ ಸಾಹೇಬರಿಗೆ ಬೆಂಬಲಿಸಬೇಕು ಅಂತ ನಿರ್ಣಯ, ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲಿಸಬೇಕು ಅಂತ ನಿರ್ಣಯ ತಗೊಂಡು ಇವತ್ತು ಸಾಮೂಹಿಕವಾಗಿ ಎಲ್ಲರೂ ನಾವು ಒಂದು ಸಮಾವೇಶದ ಮುಖಾಂತರ ಅವರಿಗೆ ಬೆಂಬಲ ಸೂಚಿಸಲಿಕ್ಕೆ ಇವತ್ತು ಈ ಪತ್ರಿಕಾಗೋಷ್ಠಿಯನ್ನು ಯಾರು ಜಾದೂಗಾರ್, ಉಮೇಶ್ ಜಾದವ್ ಅಲ್ಲ, ಜಾದೂಗಾರ್.
ನಮ್ಗೆ ಏನಂತ ದೋಖ ಮಾಡೋಣ, ನಿಮ್ಮ ಮಂದಿಗೆ ಕಬ್ಬಲಿಗರಿಗೆ ನಾನು ಎಷ್ಟು ಸೇರಿಸಿ ಗುರುಮಿಟ್ಕಲ್ ಬರ್ತೀನಿ, ಬಂದು ಇಲ್ಲೇ ಗುರುಮಿಟ್ಕಲ್ದಾಗ ನಾವು ಭಾಷಣ ದೋಖ ಮಾಡೋಣ. ಈಗ ಅವನು ಪಾಠ ಕಲಿಸ್ಬೇಕಂದ್ರೆ ನಾವು ಒಂದೇ ಕೆಲಸ. ಆವಾಗ 18,000 ಲೀಡ್ ಕಾರ್ಯ ಸಾಹೇಬ್ ಅವನು ನಮ್ಮ ಜಾದಗಾರ್ ತೊಗೊಳ ಡಾಕ್ಟರ್ ಜಾದಗಾರ್ ಹತ್ತ ಹೆಸರು ಬರ್ರಿ ಹಂಗೆ ಜಾದಗಾರ್ 18,000 ಲೀಡ್ ತೊಗೊಳ. ಈಗ ನಾವೆಲ್ಲರೂ ಕಬ್ಬಲಿಗೆ ಎಲ್ಲ ಒಂದಾಗಿ ನಮ್ಮ ಮತಕ್ಷೇತ್ರದಲ್ಲಿ 36,000 ಲೀಡ್ಲಿಂದ ನಾವು ರಾಧಾಕೃಷ್ಣ ಸಾಹೇಬ್ಗೆ ದೊಡ್ಡ ಮನೆಯವ್ರು ಕೊಡ್ತೀವಿ ಅಂತಂದು ನಾವೆಲ್ಲರೂ ಒಂದಾಗಿ ಒಕ್ಕಟ್ಟಾಗಿ ಕೆಲಸ ಮಾಡ್ತೀವಿ ಅಂತ ಅದು ಒಂದೇ ಕೆಲಸ. ನಮ್ಗೆ ಇಷ್ಟು ದೋಖ ಮಾಡಿನ ಆ ದೋಖ ಸಲುವಾಗಿ ಅವತ್ತಿನ ಸಲುವಾಗಿ ಜಾದೂಗರ ಸಲುವಾಗಿ ನಾವೆಲ್ಲರೂ ಒಂದಾಗಿ ನಾವು ಕೆಲಸ ನಡೆಯುವ ಕಾಂಗ್ರೆಸ್ ಬೃಹತ್ ಸಮಾವೇಶ ಯಾವುದು ಇದು ಕೋಲಿ ಕಬ್ಬಲಿಗ ಬೃಹತ್ ಸಮಾವೇಶ. ಕಲಬುರಗಿ ಲೋಕಸಭಾ ಕ್ಷೇತ್ರದಲ್ಲಿ ಕೋಲಿ ಕಬ್ಬಲಿಗದವರು ಕಾಂಗ್ರೆಸ್ ಪಕ್ಷಕ್ಕೆ ಸಹಕಾರ ಮಾಡಬೇಕು, ರಾಧಾಕೃಷ್ಣ ಸಾಹೇಬ್ಗೆ ಬೆಂಬಲ ಸೂಚಿಸಬೇಕು. ಯಾಕಂತಂದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಖರ್ಗೆ ಸಾಹೇಬರು ಏನು ಮಾಡಿದ್ದಾರೆ, ಕೋಲಿ ಕಬ್ಬಲಿಗದವರಿಗೆ ಇಡೀ ಕಲಬುರಗಿ ಜಿಲ್ಲೆಯಲ್ಲಿ ಇಡೀ ರಾಜ್ಯದಲ್ಲಿ ಬಹಳ ಮಂದಿಗೆ ಬೆಳೆಸಿದ್ದಾರೆ. ಕಲಬುರಗಿ ಜಿಲ್ಲೆಯಲ್ಲಿ ಈಗ ತಿಪ್ಪಣ್ಣಪ್ಪ ಕಮಕ್ನೂರ್ ಅವರಾಗಿ MLC, ಬಾಬುರಾವ್ ಚಿಂಚನ್ಸೂರು ಅವರವರಾಗಲಿ 2 ಸಾರಿ ಮಂತ್ರಿಯಾಗಿದ್ದಾರೆ, ಸಪ್ತಕತೆ ಸಚಿವರಾಗಿದ್ದಾರೆ ಮತ್ತು ನಿಗಮ ಮಂಡಳಿ ಅಧ್ಯಕ್ಷರು ಕೂಡ ಮಾಡಿದ್ದಾರೆ. ಭೀಮಣ್ಣ ಸಾಲಿ ಅವರಿಗೆ ಬೋರ್ಡ್ ಮೆಂಬರ್ಗಳಾಗಿ ಕೂಡ ಮಾಡಿದ್ದಾರೆ. ಶಾಣಪ್ಪ ಮಾನೆಗರ್ ಅವರು ಇದ್ದರು, ನಾವು ಸ್ಟೇಟ್ ಬೋರ್ಡ್ ಮೆಂಬರ್ ಇದ್ದರು. ಸಾಹೇಬಣ್ಣ ಬಾಬು ಅವರಿಗೆ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಮಾಡಿದ್ದಾರೆ. ಮತ್ತು ಬಹಳ ಜನರಿಗೆ ಕೋಲಿ ಸಮಾಜದವರಿಗೆ ತಾಲೂಕು ಪಂಚಾಯತ್ನಲ್ಲಿ ಅಧ್ಯಕ್ಷರು ಮಾಡಿದ್ದಾರೆ, ಪುರಸಭೆಗಳಲ್ಲಿ ಅಧ್ಯಕ್ಷರು ಮಾಡಿದ್ದಾರೆ, ಪಂಚಾಯತ್ಗಳಲ್ಲಿ ಅಧ್ಯಕ್ಷರು ಮಾಡಿದ್ದಾರೆ. ಸೊ ಅದಕ್ಕೆ ನಾವು ಇಡೀ ಲೋಕಸಭಾ ಕ್ಷೇತ್ರದಲ್ಲಿರ್ತಕ್ಕಂಥ ಕಬ್ಬಲಿಗರಲ್ಲಿ ಮನವಿ ಏನು ಮಾಡ್ಕೋತೀವಿ ಅಂತಂದ್ರೆ, ಕಾಂಗ್ರೆಸ್ ಪಕ್ಷ ನಮ್ಮ ಸಮಾಜದವರಿಗೆ ಗುರುತಿಸಿ ಕಾರ್ಯ ಕೆಲಸವನ್ನು ನೋಡಿ ನಾಮನಿರ್ದೇಶಕರಾಗಿ ಅಧ್ಯಕ್ಷರಾಗಿ ಮಾಡಿದ್ದಾರೆ. ಇನ್ನು ಮುಂದೆ ಕೂಡ ಕೋಲಿ ಸಮಾಜದವರಿಗೆ ಅವಕಾಶಗಳು ಕೊಡ್ತಾರೆ ಖರ್ಗೆ ಸಾಹೇಬರು ಅನ್ನುವ ಆಸೆ ಕೂಡ ಭರವಸೆ ಕೂಡ ಕಾಂಗ್ರೆಸ್ ಪಕ್ಷ ಇದು ಯಾರ ಕಬ್ಬಲಿಗ ಸಮಾಜದವರಿಗೆ ಇದೆ. ಈಗ ಭಾರತೀಯ ಜನತಾ ಪಕ್ಷದವರು ನಮ್ಮ ಸಮಾಜದವರಿಗೆ ಬೆಳೆಸಿಲ್ಲ. ಎಲ್ಲೋ ಒಂದು ಅಂಕಿ ಸಂಖ್ಯೆಗಳಲ್ಲಿ ಯಾರೋ ಒಬ್ಬರು MLC ಇಲ್ಲಿ ಮಾಡಿದ ಹಾಗೆ ಬೋರ್ಡ್ ಚೇರ್ಮನ್ಗಳಾಗಲಿ MLCಗಳಾಗಲಿ ಮಾಡಿಲ್ಲ. ನಾವು ಕಲಬುರಗಿದಲ್ಲಿರ್ತಕ್ಕಂಥ ಈ ಕಲಬುರಗಿ ಲೋಕಸಭಾ ಕ್ಷೇತ್ರಕ್ಕೆ ಬರ್ತಕ್ಕಂಥ ಕೋಲಿ ಕಬ್ಬಲಿಗ ಸಮಾಜ ಬಾಂಧವರಲ್ಲಿ ವಿನಂತಿ ಮಾಡಿಕೊಳ್ಳುವುದೇನೆಂದರೆ, 4ನೇ ತಾರೀಕು ಶನಿವಾರ ನಡೆಯುವ ಕೋಲಿ ಕಬ್ಬಲಿಗ ಬೃಹತ್ ಸಮಾವೇಶಕ್ಕೆ ನಮ್ಮ ಕೋಲಿ ಸಮಾಜದವರ ಬೆಂಬಲವನ್ನು ಲೋಕಸಭಾ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ರಾಧಾಕೃಷ್ಣ ಸಾಹೇಬರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಕಲಬುರಗಿಗೆ ಬಂದು ನಮ್ಮ ಬೆಂಬಲವನ್ನು ಸೂಚಿಸಬೇಕೆಂದು ಇಡೀ ಗುರ್ಮಿಟ್ಕಲ್ ಮತಕ್ಷೇತ್ರದಿಂದ ಕೋಲಿ ಸಮಾಜ, ಕೋಲಿ ಕಬ್ಬಲಿಗ ಜನಾಂಗದವರು ಹೆಚ್ಚಿನ ಸಂಖ್ಯೆಯಲ್ಲಿ ಅಂದು 4ನೇ ತಾರೀಕು ಶನಿವಾರ ಕಲಬುರಗಿಗೆ ಹೋಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಆ ಕೋಲಿ ಕಬ್ಬಲಿಗ ಸಮಾವೇಶದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕೆಂದು ಸಮಸ್ತ ಕೋಲಿ ಕಬ್ಬಲಿಗ ಸಮಾಜ ಬಾಂಧವರಲ್ಲಿ ಮನವಿ ಮಾಡಿಕೊಳ್ಳುತ್ತೇವೆ.